ನವರಾತ್ರಿಯ ಕಡೆಯ ದಿನ 9ನೆಯ ದಿನ ಪೂಜಿಸುವಂಥ ದೇವಿಯ ರೂಪವೇ ತಾಯಿ ಸಿದ್ಧಿದಾತ್ರಿ. ಸಿದ್ಧಿದಾತ್ರಿ ದೇವಿಯ ಹೆಸರೇ ಹೇಳುವಂತೆ ಸಿದ್ಧಿ ಎಂದರೆ ಪರಿಪೂರ್ಣತೆ, ದಾತ್ರಿ ಎಂದರೆ ಕೊಡುವವಳು ಎಂದರ್ಥ. ಸಿದ್ಧಿಯನ್ನ ಕೊಡುವ ದೇವಿಯೇ ತಾಯಿ ಸಿದ್ಧಿದಾತ್ರಿ. ಸಿದ್ಧಿದಾತ್ರಿ ದೇವಿಯು ಸಂಪತ್ತಿನ ಮತ್ತೊಂದು ಪ್ರತೀಕ. ಸುಖ, ಶಾಂತಿ, ಸಂಪತ್ತು, ಸಂತೋಷ, ಯಶಸ್ಸು ಹಾಗೂ ಸದ್ಗುಣಗಳ ಪ್ರತಿನಿಧಿಯಾಗಿದ್ದಾಳೆ ತಾಯಿ ಸಿದ್ಧಿದಾತ್ರಿ. ಮಾತೃರೂಪಿಣಿಯಾದ ತಾಯಿ ಸಿದ್ಧಿದಾತ್ರಿ ಬಲಗೈಯಲ್ಲಿ ಚಕ್ರವನ್ನು ಮತ್ತು ಗದೆಯನ್ನು ಹಾಗೂ ಎಡಗೈಯಲ್ಲಿ ಶಂಖವನ್ನು ಮತ್ತು ಕಮಲವನ್ನು ಹಿಡಿದುಕೊಂಡಿದ್ದಾಳೆ. ಸಿದ್ಧಿದಾತ್ರಿ ದೇವಿಯು ಕಮಲದ ಹೂವಿನ ಮೇಲೆ ಕುಳಿತುಕೊಳ್ಳುತ್ತಾಳೆ. ಸಿಂಹ ಆಕೆಯ ವಾಹನ. ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿದ್ದಾಳೆ. ತನ್ನ 4 ಕೈಗಳಲ್ಲಿ ವಿವಿಧ ಆಯುಧಗಳನ್ನ ಹಿಡಿದು ಅಭಯ ಮುದ್ರೆಯನ್ನು ನೀಡಿ ದುಷ್ಟರ ಶಿಕ್ಷೆ ಹಾಗೂ ಶಿಷ್ಟರನ್ನ ರಕ್ಷಿಸುತ್ತೇನೆ ಪ್ರತಿನಿಧಿಸುತ್ತಾಳೆ. ಈ ದಿನ ನವರಾತ್ರಿಯ ಕಡೆಯ ದಿನದಂದು ಕನ್ಯಾ ಪೂಜೆ ಬಹಳ ವಿಶೇಷ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕನ್ಯಾ ಹುಡುಗಿಯರನ್ನ ಕರೆದು ಅವರಿಗೆ ಆಹಾರ, ಉಡುಗೆ ಸಾಮಗ್ರಿಗಳನ್ನ ನೀಡಿ ಕನ್ಯಾ ರೂಪದಲ್ಲಿ ತಾಯಿ ಸಿದ್ಧಿದಾತ್ರಿಯನ್ನ ಅಂದು ಪೂಜಿಸುವುದು ಬಹಳ ವಿಶೇಷವಾಗಿದೆ. ಇನ್ನು ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸೋದ್ರಿಂದ ನಮ್ಮ ಜಾತಕದಲ್ಲಿರುವಂಥ ಕೇತುವಿನಿಂದ ಆಗುವ ಕೆಟ್ಟ ಪರಿಣಾಮಗಳನ್ನ ತಪ್ಪಿಸಲು ತಾಯಿಯ ಆಶೀರ್ವಾದ ಲಭಿಸುತ್ತೆ. ಸಿದ್ಧಿದಾತ್ರಿ ದೇವಿಯ ಅನುಗ್ರಹದಿಂದ ಚಿಂತೆ, ಆತಂಕ, ಭಯ ಇವೆಲ್ಲವೂ ದೂರವಾಗತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ, ಜ್ಞಾನದಾಹಿಗಳಿಗೆ ಸಿದ್ಧಿದಾತ್ರಿ ದೇವಿಯ ಅನುಗ್ರಹ ಪಡೆಯೋದ್ರಿಂದ ಬುದ್ಧಿವಂತಿಕೆ, ಜ್ಞಾನ ಸಿದ್ಧಿಯಾಗತ್ತೆ. ಸಕಲ ಭಕ್ತರಿಗೂ ಯಶಸ್ಸು, ಶಕ್ತಿ, ಬುದ್ಧಿವಂತಿಕೆ, ಜ್ಞಾನ ಇವೆಲ್ಲವೂ ಕೂಡ ತಾಯಿ ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸೋದ್ರಿಂದ ಲಭ್ಯವಾಗತ್ತೆ. ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸುವಾಗ ಈ ಮಂತ್ರ ಹೇಳೋದು ಬಹಳನೇ ವಿಶೇಷ. ಹೀಗಿದೆ ಆ ಮಂತ್ರ: ಯಾ ದೇವಿ ಸರ್ವಭೂತೇಷು ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ.